ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ನನ್ನ ಚಾನಲ್ ಹೆಸರು ಬಂದು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಎಲ್ಲಿದ್ದೀವಿ ಅಂದರೆ ಆ ಹಳೆ ವಿಡಿಯೋನೇ ಕಂಟಿನ್ಯೂ ಆಗಿದೆ. ಇವತ್ತಿನ ದಿನ ಬಂದು ನನ್ನ ಗಂಡನ ಊರಿದು. ಇದು ನನ್ನ ಹಸ್ಬೆಂಡ್ ಅವರ ಅತ್ತೆಯ ಮನೆ ನೋಡಿ. ಅಲ್ಲಿ ಕಟ್ಟಿದ್ದಾರೆ, ಅಲ್ಲಿ ನಿಂತಿದ್ದಾರೆ, ಅದೇನು ಮಣ್ಣೇನು ಹಾಕಿದ್ದಾರಲ್ವ ಅಲ್ಲಿ. ಇಲ್ಲೇ ಡೌನಲ್ಲಿ, ಇದು ಮೇನ್ ರೋಡು, ಇಲ್ಲೇ ಡೌನಲ್ಲಿ ಬಂದು ಅತ್ತೆ ಮತ್ತು ಅವ್ರ ಚಿಕ್ಕಪ್ಪ ಎಲ್ಲ ಇದ್ದಾರೆ ನೋಡಿ. ಅವ್ರು ಈಗ ತಾನೇ ಬಂದರು, ಅವ್ರ ಚಿಕ್ಕಪ್ಪನ ಮಗ ಅವರು. ಈ ಗಾಡಿಯಲ್ಲಿ ಬಂದ್ರಲ್ಲ ಅವ್ರ ಚಿಕ್ಕಪ್ಪ, ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಆಗ್ತಾರೆ. ಇದು ನನ್ನ ಹಸ್ಬೆಂಡ್ ಅವರ ಅಕ್ಕನ. ಇದಲ್ಲ, ಇಲ್ಲಿ ರೋಡಲ್ಲಿ ತೋರಿಸ್ತಾ ಇರೋದಲ್ಲ, ಇಲ್ಲಿ ಮಂಜು ಹೋಗ್ತಾ ಇದ್ದಾನೆ ಸೈಡಲ್ಲಿ. ನಾನು ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲೆಲ್ಲ ಮಾತಾಡಿಕೊಂಡು ಮತ್ತೆ ಹೊರಟ್ವಿ ಬೆಂಗಳೂರು ಕಡೆಗೆ. ಫುಲ್ ಟಯರ್ಡ್ ಕೂಡ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಕಂಟಿನ್ಯೂ ಏನು ಮಾಡಲಿಲ್ಲ. ಅಲ್ಲಿಂದ ಬಂದಮೇಲೆ ನೋಡಿ, ನಂದು ಹಲಸಿನ ಹಣ್ಣಿನ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮನೆಯಲ್ಲಿ ಮಾತಾಡಿಸ್ಕೊಂಡು ಇಲ್ಲಿ ಮತ್ತೆ ಬೆಂಗಳೂರು ಕಡೆ ಹೊರಟ್ವಿ. ಬರೋ ಅಷ್ಟರಲ್ಲಿ ಮಧ್ಯರಾತ್ರಿನೇ ಆಗೋಯಿತು. ಸ್ವಲ್ಪ ಮಳೆ ಕೂಡ ಇತ್ತಲ್ವ, ಹಾಗಾಗಿ ಲೇಟೇ ಆಯಿತು. ಅಲ್ಲಿಂದ ಬಂದಮೇಲೆ ಹಲಸಿನ ಹಣ್ಣು ಹಣ್ಣಾಗಿತ್ತು. ನೆಕ್ಸ್ಟ್ ಡೇ ಈವ್ನಿಂಗು ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಆಂಟಿ ಮನೆಯಲ್ಲೇ ಬಿಟ್ಟಿತ್ತಲ್ವ. ಲಾಸ್ಟ್ ಟೈಮು ಹಳೆ ವಿಡಿಯೋದಲ್ಲಿ ಯಾರೆಲ್ಲ ನೋಡಿಲ್ಲ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ, ವಿಡಿಯೋಗೆ ಹೋಗಿ ನೋಡಿ. ಧರ್ಮಸ್ಥಳದಿಂದ ಬರುವಾಗ ತೊಗೊಂಡು ಬಂದಿದ್ದೆ ಒಂದು. ಅದು ಮಕ್ಳಿಗೆ ಹುಷಾರಿರಲಿಲ್ಲ, ಯಾರೂ ಇರಲಿಲ್ಲ ಅಂದ್ಬಿಟ್ಟು ಕಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಅದು ಹಂಗೆ ಕಟ್ ಮಾಡಿದ್ವಿ, ಕೊಳ್ತೋ ಏನೋ ಹೋಗಿರಲಿಲ್ಲ, ಫುಲ್ಲು ಕಳ್ತ್ಬಿಟ್ಟು ಕೈಗೆ ಸಿಗ್ತಾ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸರಿ ಬೇರೆ ಏನಾದರೂ ಮಾಡೋಣ ಅಂದರೆ ನಾನು ಒಬ್ಬಳೇ ಇದ್ದಿದ್ದರಿಂದ ಏನೂ ಮಾಡಲಿಲ್ಲ, ಸುಮ್ಮನೆ ಎಸ್ದ್ವಿ. ಒಂದು 200 ಏನೋ ಕೊಟ್ಟು ತೊಗೊಂಡು ಬಂದಿದ್ದೆ ಇದೇ ಥರದ್ದು. ಈ ಸಲ 2 ತೊಗೊಂಡು ಬಂದಿದ್ದೀನಿ. ಊರಿಂದ ಬಂದಿದ್ವಲ್ವ, ಅಲ್ಲಿ ಆ ಥರ ಈ ಥರ ಅಂದ್ಕೊಂಡು ನಾನು ನಮ್ಮಮ್ಮ ಮಾತಾಡ್ಕೊಂಡು ಕೂತಿದ್ವಿ. ಮಂಜು ಏನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಅವನಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಅಮ್ಮನ ಜೋಲೆಯಲ್ಲಿ ಹಾಕಿ ತೂಗ್ತಾ ಇದ್ದಾರೆ ಅಮ್ಮ. ಹಲಸಿನ ಹಣ್ಣು ಕುಯ್ಯೋದನ್ನು ತೋರಿಸಿದ್ದೀನಿ ನೋಡಿ. ಆ ರೀತಿ ಕುಯ್ದು ನೋಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೋಡಿ, ಈ ಥರ ಫುಲ್ಲು ಪೀಸ್ ಮಾಡಬಾರ್ದು, ಫುಲ್ ಉದ್ದಕ್ಕೆ ಕುಯ್ಬೇಕು. ಕುಯ್ದ ನೋಡಿ ಈ ಥರ ಕಿತ್ಕೊಂಡ್ರೆ ಒಳ್ಳೆ ಚಾಕು ಶಾರ್ಪಾಗಿರೋದಿದ್ದರೆ ಒಳ್ಳೆಯದಾಗತ್ತೆ. ಇಲ್ಲಿ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಅಮ್ಮ ಆಚೆ ಹೋಗಿದ್ರು, ಅಮ್ಮ ಅದಕ್ಕೆ ಆಚೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ. ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತ. ನಾವು ಪೀಸ್ ಮಾಡಿ ಅರ್ಧ ಕುಯ್ದು ಅಲ್ಲಿ ಕುಯ್ದು ಇಲ್ಲಿ ಕುಯ್ದು ಅಷ್ಟೊತ್ತಿಗೆ ಸುಮ್ಮನೆ ಕಸನೂ ಆಗುತ್ತೆ, ಜಾಸ್ತಿನೇ ಆಗುತ್ತೆ ಕಸ. ಈ ರೀತಿ ಕುಯ್ದರೆ ಹೆಲ್ಪ್ ಆಗುತ್ತೆ ನೋಡಿ. ಬೆಂಗಳೂರಿಗೆ ಬಂದ್ವಲ್ವಾ, ಹಾಗೆಯೇ ಆ ಊರಲ್ಲಿ ಎಲ್ಲ ಹೋಗಿ ಬಂದ್ವಲ್ವ, ಹಾಗೆ ಹೀಗೆ ಅಂತ ಮಾತಾಡ್ಕೊಂಡಿದ್ವಿ ಅಷ್ಟೇ ಇಬ್ಬರೂ, ನಾನು ಮತ್ತು ಅಮ್ಮ. ಅಮ್ಮ ಇಲ್ಲಿ ತುಕ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ನಲ್ವ, ಅದು ಮಾಡ್ತಾಯಿದ್ರು. ಈಸಿಯಾಗಿ ಅದೇ ಬಿಡಿಸ್ಕೊಂಡು ತಿಂದ್ಕೊಂಡು ವಿಡಿಯೋನ ಆನ್ ಮಾಡಿ ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಯಾಕಂದರೆ ನಾನು 3 days ಕಳಿಸ್ಲಿಲ್ಲ. ಊರಿಗೆ ಹೋದ್ವಲ್ಲ, ಅದೇ ಟೈಮಲ್ಲಿ ಕರೆಕ್ಟಾಗಿ ಊರಿಗೆ ಹೋಗಿದ್ವಿ. ಹಾಗಾಗಿ ಮಂಡೆಯಿಂದ ಕಳಿಸೋಣ, ಅವನಿಗೆ ಮಂಡೆಯಿಂದ ಸ್ಟಾರ್ಟು. ಹಾಗಾಗಿ ಊರಿಗೆ ಹೋಗಿ ಬಂದುಬಿಟ್ಟು ನಾವು ವೆಡ್ನೆಸ್ಡೇ ಹೋಗಿದ್ವಿ, ಫ್ರೈಡೇ ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ತುಂಬ ಸೌಂಡ್ ಇರೋದ್ರಿಂದ ವೀಡಿಯೋ ವಾಯ್ಸ್ ಓವರ್ ಬೆಳಗ್ಗೆ ಕೊಡಬೇಕಿಲ್ಲ, ನೈಟ್ ಹೊತ್ತು ಫುಲ್ ಕೆಲಸ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆನೇ ಆದರೆ ವಾಯ್ಸ್ ಓವರ್ ಕೊಡ್ಬೋದು ಅಷ್ಟೇ. ಆದರೂ ಏನೂ ಮಾಡೋಕ್ಕಾಗಲ್ಲ, ಅರ್ಧ ವಾಯ್ಸ್ ಕೊಟ್ಬಿಟ್ಟಿದ್ದೆ ಅಂದ್ಬಿಟ್ಟು ವಾಯ್ಸ್ ಓವರ್ನ ನಾನು ಇವಾಗ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂದೊಂದು ಟೈಮ್ ಅಮ್ಮ ಇರ್ತಾಳಲ್ವ, ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲ್ಲ. ಅದನ್ನೇ ಮಾತಾಡ್ಕೊಂಡು ಬೇಗ ತೆಗೆದಾಕ್ತಿದ್ದೀನಿ. ಸ್ವಲ್ಪ ಫಾಸ್ಟ್ ಕೂಡ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಕಮೆಂಟಲ್ಲಿ ತಿಳಿಸಿ, ನಾನು
ಕಮೆಂಟಲ್ಲಿ ತಿಳಿಸಿ ನಾನು ಯಾವ ರೀತಿ ವೀಡಿಯೋ ಹಾಕ್ಬೇಕಂತೇಳಿ. ಇವತ್ತಿನ ವೀಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಎಷ್ಟಾಗತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಡೈಲಿ ವ್ಲಾಗ್ಸೇ ಬರುತ್ತೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋಕ್ಕಾಗಲ್ಲಲ್ವ ಫ್ರೆಂಡ್ಸ್. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.